ಗಾದೆ ಮಾತು ತಬ್ಬಲಿಯಾದವನು ಬೊಬ್ಬೆ ಹಾಕಿ ಹೆಬ್ಬುಲಿಯ ಓಡಿಸ್ಯಾನೆ. ಅಕ್ಷರಶಃ ಅರ್ಥ ಲಿಟ್ರಲ್ ಮೀನಿಂಗ್. ತಬ್ಬಲಿ ಅನಾಥ, ನಿರ್ಗತಿಕ, ಒಬ್ಬಂಟಿಯಾದವನು. ಅನ್ ಆರ್ಫನ್, ಹೆಲ್ಪ್ಲೆಸ್ ಆರ್ ಲೋನ್ಲಿ ಪರ್ಸನ್. ಬೊಬ್ಬೆ ಹಾಕಿ, ಜೋರಾಗಿ ಕೂಗಿ, ದೊಡ್ಡ ಶಬ್ದ ಮಾಡಿ. ಬೈ ಶೌಟಿಂಗ್ ಲೌಡ್ಲಿ, ಮೇಕಿಂಗ್ ಅ ಬಿಗ್ ನಾಯ್ಸ್. ಹೆಬ್ಬುಲಿ ದೊಡ್ಡ ಹುಲಿ, ಸಾಮಾನ್ಯವಾಗಿ ಶಕ್ತಿಶಾಲಿ, ಭಯಾನಕವಾದುದಕ್ಕೆ ಹೋಲಿಕೆ. ಟೈಗರ್ ಯೂಶುವಲಿ ಕಂಪೇರ್ಡ್ ಟು ಸಮಥಿಂಗ್ ಪವರ್ಫುಲ್ ಆರ್ ಟೆರಿಫೈಯಿಂಗ್. ಓಡಿಸ್ಯಾನೆ, ಓಡಿಸಿ ಬಿಟ್ಟಿದ್ದಾನೆ. ಮೇಡ್ ಇಟ್ ರನ್ ಅವೇ, ಚೇಸ್ಡ್ ಇಟ್ ಅವೇ. ಇದರ ಅಕ್ಷರಶಃ ಅರ್ಥ ಯಾವುದೇ ಆಶ್ರಯವಿಲ್ಲದ ಒಬ್ಬಂಟಿಯಾದವನು ಜೋರಾಗಿ ಬೊಬ್ಬೆ ಹಾಕಿ ದೊಡ್ಡ ಹುಲಿಯನ್ನು ಓಡಿಸಿಬಿಟ್ಟಿದ್ದಾನೆ. ಗಾದೆ ವಿಸ್ತರಣೆ ಮತ್ತು ತಾತ್ಪರ್ಯ. ಎಕ್ಸ್ಪ್ಲನೇಷನ್ ಆ್ಯಂಡ್ ಎಸೆನ್ಸ್ ಆಫ್ ದಿ ಪ್ರಾವರ್ಬ್. ಈ ಗಾದೆ ಮಾತಿನ ಮುಖ್ಯ ಉದ್ದೇಶವು ಧೈರ್ಯ ಮತ್ತು ಸಂಕಷ್ಟ ಪರಿಸ್ಥಿತಿಯಲ್ಲಿ ವ್ಯಕ್ತಿಯ ಅನಿರೀಕ್ಷಿತ ಸಾಮರ್ಥ್ಯವನ್ನು ಒತ್ತಿ ಹೇಳುವುದಾಗಿದೆ. ಒಂದು ಭಯಾನಕ ಸನ್ನಿವೇಶ ಮತ್ತು ಅಸಹಾಯಕತೆ. ತಬ್ಬಲಿ ಅನಾಥ, ಅಸಹಾಯಕ ಮತ್ತು ಹೆಬ್ಬುಲಿ ಪ್ರಬಲ ಶತ್ರು, ಮಹಾನ್ ಅಪಾಯ. ಇವು ಎರಡು ವಿಪರೀತ ಸ್ಥಿತಿಗಳನ್ನು ಸೂಚಿಸುತ್ತವೆ. ಸಾಮಾನ್ಯವಾಗಿ ಅಸಹಾಯಕನಾದ ತಬ್ಬಲಿ ಹೆಬ್ಬುಲಿಯನ್ನು ಎದುರಿಸುವುದು ಅಥವಾ ಓಡಿಸುವುದು ಅಸಾಧ್ಯ. ಇದು ಸಾಮಾನ್ಯ ಲೆಕ್ಕಾಚಾರದ ವಿರುದ್ಧದ ಸನ್ನಿವೇಶ. 2. ಧೈರ್ಯದ ಅನಿರೀಕ್ಷಿತ ಪ್ರದರ್ಶನ. ತನ್ನ ಬದುಕಿನ ಆಸರೆಯನ್ನು ಕಳೆದುಕೊಂಡು ನಿಲ್ಲಲು ಗತಿಯಿಲ್ಲದವನು ತನ್ನಲ್ಲಿರುವ ಕೊನೆಯ ಶಕ್ತಿಯಾದ ಬೊಬ್ಬೆಯನ್ನು ದನಿ, ಕೂಗು ಬಳಸಿ ಅತ್ಯಂತ ದೊಡ್ಡ ಅಪಾಯವನ್ನು ಹೆಬ್ಬುಲಿ ಹಿಮ್ಮೆಟ್ಟಿಸಿದ್ದಾನೆ. 3. ತಾತ್ಪರ್ಯ. ದಿ ಮೋರಲ್. ಕಳೆದುಕೊಳ್ಳಲು ಏನೂ ಇಲ್ಲದವನ ಧೈರ್ಯ. ದ ಕರೇಜ್ ಆಫ್ ಒನ್ ಹೂ ಹ್ಯಾಸ್ ನಥಿಂಗ್ ಟು ಲೂಸ್. ತಬ್ಬಲಿಯು ಈಗಾಗಲೇ ಎಲ್ಲವನ್ನೂ ಕಳೆದುಕೊಂಡಿರುತ್ತಾನೆ. ಆದ್ದರಿಂದ ಅವನು ಸಾವಿಗೂ ಹೆದರದೆ ಕೇವಲ ಬೊಬ್ಬೆ ಹಾಕಿ ತನ್ನ ಆತ್ಮಬಲದಿಂದ ಪ್ರಬಲ ಶತ್ರುವನ್ನು ಓಡಿಸಿದ್ದಾನೆ. ಅಪಾಯದ ಸಂದರ್ಭದಲ್ಲಿ ಹೊರಹೊಮ್ಮುವ ಶಕ್ತಿ. ಮನುಷ್ಯನು ಸಂಪೂರ್ಣ ಅಸಹಾಯಕ ಸ್ಥಿತಿಗೆ ಬಂದಾಗ ತನ್ನ ಉಳಿವಿನ ಸಲುವಾಗಿ ಅನಿರೀಕ್ಷಿತವಾದ ಅದಮ್ಯವಾದ ಧೈರ್ಯ ಮತ್ತು ಶಕ್ತಿಯನ್ನು ಪ್ರದರ್ಶಿಸುತ್ತಾನೆ. ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಆತನು ಮಾಡುವ ಸಣ್ಣ ಪ್ರಯತ್ನವೂ ಕೂಡ ದೊಡ್ಡ ಮಟ್ಟದ ಫಲಿತಾಂಶವನ್ನು ನೀಡಬಹುದು ಎಂಬುದನ್ನು ಈ ಗಾದೆ ತಿಳಿಸುತ್ತದೆ. ಪ್ರಬಲವಾದ ಪ್ರತಿಕ್ರಿಯೆ. ಶಕ್ತಿಶಾಲಿಯಾದ ಎದುರಾಳಿಯ ಹೆಬ್ಬುಲಿ ಮುಂದೆ ದುರ್ಬಲನೂ ಸಹ ತಬ್ಬಲಿ ಅನಿವಾರ್ಯವಾಗಿ ಪ್ರಬಲವಾದ ಪ್ರತಿಕ್ರಿಯೆಯನ್ನು ನೀಡಿದಾಗ ಅದು ಎದುರಾಳಿಗೆ ಆಶ್ಚರ್ಯ ಮತ್ತು ಭಯವನ್ನು ಉಂಟುಮಾಡಿ ಹಿಮ್ಮೆಟ್ಟುವಂತೆ ಮಾಡುತ್ತದೆ. ಸಾರಾಂಶ ಸಮರಿ. ಈ ಗಾದೆಯು ಬದುಕುಳಿಯುವ ತೀವ್ರ ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಅಸಹಾಯಕ ವ್ಯಕ್ತಿಯೂ ಸಹ ಅಸಾಧ್ಯವಾದ ಧೈರ್ಯವನ್ನು ಪ್ರದರ್ಶಿಸಿ ದೊಡ್ಡ ಅಪಾಯವನ್ನು ಎದುರಿಸಿ ಗೆಲ್ಲಬಹುದು ಎಂಬ ಸತ್ಯವನ್ನು ಸರಳ ಉದಾಹರಣೆಯ ಮೂಲಕ ಮನದಟ್ಟು ಮಾಡಿಕೊಡುತ್ತದೆ. ಇದು ಮನುಷ್ಯನ ಅಂತರಾಳದಲ್ಲಿರುವ ಅಚಲವಾದ ಇಚ್ಛಾಶಕ್ತಿ ಮತ್ತು ಬದುಕುವ ಛಲವನ್ನು ತೋರಿಸುತ್ತದೆ.